ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪುಟ್ಟ ರಂಗೋಲಿ ಇಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಸೋಮವಾರದ ದಿನಾಚರಣೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳಿಗ್ಗೆ 10 ಗಂಟೆಗೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಸೋಮವಾರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಹಾಕಿದ್ಮೇಲೆ ಈಗ ನಾನು ದೇವ್ರ ಮನೆಗೆ ಬಂದು ಹೂವುಗಳೆಲ್ಲ ಇಡ್ತಾಯಿದ್ದೀನಿ. ಸೊ ಇಲ್ಲೇ ಹೋಗಿ ಈಗ ತಾನೇ ಹೂವುಗಳನ್ನೆಲ್ಲ ಕಿತ್ಕೊಂಡು ಬಂದೆ. ಸೊ ಇವಾಗ ದೇವ್ರಿಗೆ ಹೂವು ಇಟ್ಟು ನಾಗಪ್ಪಗೆ ಅಭಿಷೇಕ ಮಾಡಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ಯಾವಾಗಲೂ ನಾನು ಈ ರೀತಿಯೇ ನಾಗಪ್ಪಗೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಓಪನ್ ಮಾಡಿ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮು 10:30 ಆಗ್ತಾ ಬಂತು. ಇವತ್ತು ತುಂಬ ಲೇಟಾಗಿ ಸ್ವಲ್ಪ ಎದ್ದೊಳ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಟಿಫನ್ ಆಗ್ತಾಯಿದೆ. ಸಿಂಪಲ್ಲಾಗಿ ನಾನು ಇವಾಗ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಅದು ಚಿತ್ರಾನ್ನ ಅಂದರೆ ಬೇಗ ಆಗುತ್ತಲ್ವ, ಅದಕ್ಕೆ ನಾನು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಎಲ್ಲ ಕಲಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ನಿಂಬೆ ಹುಳಿ ಚಿತ್ರಾನ್ನ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬೇಗನೂ ಆಗೋಗ್ಬಿಡುತ್ತೆ ಅಂತ ಮಾಡಿದೆ. ನೋಡಿ, ಕಷ್ಟಪಟ್ಟು ಹಾಕಿದ ರಂಗೋಲಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಅಲಿಸಿದ್ದಾಳೆ ಅಂತ. ಈಗ ಅವ್ರ ಅಪ್ಪ ಹತ್ರ ಹೋಗ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಅಲ್ಲೋಗಿ ನೋಡ್ಕೊಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಬರ್ತಾನೇ ಇಲ್ಲ, ಅಲ್ಲೇ ಇದ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ರೂಮು ಸ್ವಲ್ಪ ಮಸ್ಸಿಯಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ರೂಮಲ್ಲಿ ಬರೀ ಬಟ್ಟೆಗಳೇ ಬಿದ್ದೋಗ್ಬಿಟ್ಟಿದ್ದಾವೆ. ಅದಕ್ಕೆ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಟಿಫನ್ ಮುಗಿಸ್ಕೊಂಡು ಪಾಪಗೂ ತಿನ್ನಿಸ್ಬಿಟ್ಟು ಇವಾಗ ಬಂದಿದ್ದೀನಿ. ಆಮೇಲೆ ಈ ಬೆಡ್ಶೀಟ್ಗಳು, ರಗ್ಗುಗಳು ಇವ್ಯಾವುದು ಇವಾಗ ಉಪಯೋಗಿಸ್ತಾ ಇಲ್ಲ. ಕೇಳಿ, ಬೇಸಿಗೆ ಅಲ್ವಾ, ಸೆಕೆ ಬೇರೆ, ಇಲ್ಲಿ ಬಿಸಿ ಗಾಳಿ ಎಲ್ಲ ಬರುತ್ತೆ. ಒಂದು ರಗ್ಗು ನಾವು ಉಪಯೋಗಿಸಲ್ಲ. ಅದು ಏನಾಗ್ಬಿಟ್ಟಿದೆ ಅಂತಂದರೆ, ನನ್ನ ಮಗಳು ಆ ಕಡೆ ಎತ್ತಿ ಬಿಸಾಕಿ ಅದು ಅಲ್ಲೇ ಹಂಗೆ ಬಿದ್ದೋಗ್ಬಿಟ್ಟಿದ್ದಾವೆ. ಅದಕ್ಕೆ ನಾನು ಎಷ್ಟೇ ಎತ್ತಿಕ್ಕಿದ್ರೂ ಇದು ಹಂಗೆ ಆಗ್ತಾಯಿರುತ್ತೆ. ಅದಕ್ಕೆ ಕ್ಲೀನಾಗಿ ಮಡಚಿ ಒಂದು ಕಡೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ಕೊಂಡು ಎಲ್ಲ ಕ್ಲೀನಾಗಿ ಮಡಚಿ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಗಂಡ ಅಲ್ಲಿ ನೋಡ್ಕೊಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಆ ಕಡೆಗೆ ತುಂಬ ಗಮನ ಕೊಟ್ಟು ಈ ಕಡೆ ಬರ್ತಾನೇ ಇಲ್ಲ. ಬೆಳಗ್ಗೆ ಹೊತ್ತು ಒಂದು 1/4 ಗಂಟೆ ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಕೂಡ ಕೋಪ ಮಾಡ್ಕೊಂಬಿಟ್ಟು ಮಾತಾಡಿಸ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ನ. ಅದಕ್ಕೆ ಅವರು ಕೂಡ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಏನು ಅಂತಂದರೆ, ಅಂಗಡಿಗೂ ಕೂಡ ಹೋಗ್ದಿರ, ಮನೆಗೂ ಇಲ್ಲೂ ಬರ್ದಿರ ಅಲ್ಲೇ ಅಜ್ಜಿ ನೋಡಿಕೊಂಡೇ ಇದ್ದಾರೆ. ನನಗಂತೂ ಸಖತ್ ಬೇಜಾರಾಗೋಯಿತು. ಯಾಕಂದರೆ ಏನು ಗೊತ್ತಾ, ಎಲ್ಲ ಯಾಕೆ ಈ ಥರ ನನ್ನ ಹಸ್ಬೆಂಡ್ ಒಳ್ಳೆತನನ ಉಪಯೋಗಿಸ್ಕೊತಾರೋ ಜನ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಅವ್ರವ್ರು ಮಾತ್ರ ಚೆನ್ನಾಗಿರ್ತಾರೆ, ಇಲ್ಲಿ ನನ್ನ ಗಂಡನ ಸಿಕ್ಕಾಕ್ಸ್ಬಿಟ್ಟಿರ್ತಾರೆ. ನೋಡ್ಕೊಳ್ಳೋದು ತಪ್ಪಲ್ಲ, ಬಟ್ ಅವ್ರಿಗೂ ಕೆಲಸ ಇರುತ್ತೆ. ನಮಗೂ ಜೀವನಕ್ಕೆ ಏನೋ ಮಾಡ್ಕೊತಾ ಇದ್ದೀವಿ. ನಾವು ಸೆಟ್ಲ್ ಆಗಿಲ್ಲ ಇನ್ನೂ, ನಮ್ಮ ಕಡೆ ಇರುತ್ತೆ ಗಮನ. ಹಾಗೆ ನಮ್ಮೂರಲ್ಲಿ ತೇರು ಬೇರೆ ಬರ್ತಾಯಿದೆ ಫ್ರೆಂಡ್ಸ್. ಸೊ ಈ ಟೈಮಲ್ಲಿ ಈ ಗಿಫ್ಟ್ ಸೆಂಟರು ಅಲ್ಲಿ ಯಾವುದಾದ್ರೂ ಒಳ್ಳೊಳ್ಳೆ ಆರ್ಡ್ರಸ್ ಬಂತು ಅಂದರೆ ವ್ಯಾಪಾರ ಆಗುತ್ತೆ. ಈ ಟಿ ಶರ್ಟ್ ಪ್ರಿಂಟಿಂಗು ಇಲ್ಲ ಏನೋ ಒಂದು ಎಲ್ಲ ಆರ್ಡ್ರಸ್ ಏನಾದರೂ ಬಂದಾಗ ಎಲ್ಲ ಕೂಡ ನಮ್ಗೆ ಉಪಯೋಗ ಆಗುತ್ತೆ. ಈ ಟೈಮಲ್ಲಿ ಅಂಗಡಿ ತೆಗ್ದಿಲ್ಲ ಅಂದರೆ ಹೇಗಾಗುತ್ತೆ ಹೇಳಿ. ಇರಲಿ, ದೇವರನ್ನ ನೋಡ್ತಿರ್ತಾನೆ. ಅವ್ರವ್ರ ಸ್ವಾರ್ಥಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ನೋಡೋಣ, ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ.
ನನ್ನ ಮಗಳು ನಾನು ಕ್ಲೀನಾಗಿ ಈ ದಳ್ದಿಂಬೆಲ್ಲ ಎತ್ತಿಟ್ರೆ ಒಂದೊಂದೇ ಎತ್ತೆತ್ತು ಕೆಳಗಡೆ ಹಾಕ್ತಿದ್ದಾಳೆ. ನಾನು ಅವಳಿಗೆ ಗದ್ರೋದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಬೆಡ್ ಮೇಲೆ ಹಾಗೆ ಮಲ್ಕೊಂಬಿಟ್ಳು. ನೋಡಿ ಫ್ರೆಂಡ್ಸ್, ಒಂದು ಹೇಳಿದ ಮಾತು ಕೇಳಲ್ಲ, ಏನು ನನಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ. ಆರಾಮಾಗಿ ಒಂದು ಕಡೆ ಆಟ ಆಡ್ಕೊಂಡಿರಲ್ಲ, ನಾನು ಎಲ್ಲೋಗಿರ್ತೀನೋ ಅಲ್ಲಿ ಬರ್ತಾಳೆ. ಹಾಗೆ ಫ್ರೆಂಡ್ಸ್, ನಾನು ಏನೇನು ಮಾಡ್ತೀನೋ ಅದೆಲ್ಲ ನೋಡಿ ನೋಡಿ ಕಲ್ತ್ಕೊಂಡು ಅವಳು ಅದೇ ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ. ನನ್ನ ಮನೇಲಿ ಮಗು ಇದ್ದರೆ ಒಂದು ಒಳ್ಳೆ ಟೈಮ್ ಪಾಸ್. ಸೊ ನಾನಿಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ ದಿಂಬುಗಳೆಲ್ಲ ಇಡೋಕ್ಕೆ. ಅಷ್ಟೇ ಫ್ರೆಂಡ್ಸ್, ತೆಗೆದುಬಿಡ್ತಾಳೆ 2 ನಿಮಿಷ, ಇನ್ನೇನು ಮಾಡೋಕ್ಕಾಗಲ್ಲ. ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಈಗೆಲ್ಲ ನೋಡಿ ಕಸ ಗುಡಿಸ್ಕೊತಾ ಇದ್ದೀನಿ. ಅಮ್ಮ ರೂಮಲ್ಲೂ ಬಂದು ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನನ್ನ ಮಗಳು ಇಲ್ಲಿಗೂ ಬಂದಳು ನಾನು ನೋಡಿಕೊಂಡು. ಆಮೇಲೆ ಬಾಲ್ ತೊಗೊಂಡು ಹಾಲ್ಗೆ ಹೋದಳು. ಇವಾಗ ನೋಡಿ ಇಲ್ಲಿಗೂ ಬರ್ತಾಳೆ ನನ್ನ ಹಿಂದೆ. ಒಟ್ಟಿನಲ್ಲಿ ಫ್ರೆಂಡ್ಸ್, ನನ್ನ ಮಗಳು ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು. ನಾನು ಅವಳ ಜೊತೆ ಆಟ ಆಡಬೇಕು. ಇಲ್ಲ ನಾನು ಕೆಲಸ ಮಾಡ್ತಾಯಿದ್ರೆ ನಾನು ಹಿಂದೆನೇ ಓಡಾಡ್ಕೊಂಡು ಅವಳು ಆಟ ಆಡ್ಕೊಂಡಿರಬೇಕು. ಈ ರೀತಿ ಮಾಡ್ತಾಳೆ. ಈಗ ಹಾಲು ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮಾಡಿದ್ರೆ ಸುಮಾರು ಕೆಲಸಗಳಿದ್ದಾವೆ, ನಾನು ಎಲ್ಲದನ್ನೂ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾಗೆ ಫ್ರೆಂಡ್ಸ್, ಒಂದೇ ದಿನದಲ್ಲಂತೂ ಎಲ್ಲ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಬೆಡ್ಡೆಲ್ಲ ಕ್ಲೀನಾಗಿದೆ. ಬಟ್ ಇಲ್ಲೂ ಕೂಡ ಇನ್ನೂ ಒಂದು ಸ್ವಲ್ಪ ಅದು ಇದು ಎತ್ತಿಕ್ಕೋದಿದೆ, ಬಟ್ ಆಗ್ತಾಯಿಲ್ಲ ಅದು ಮಾಡೋಕ್ಕಿನ್ನೂ. ಫೋನ್ ಬೇಕು ಹೇಳು, ಫೋನ್ ಬೇಕಮ್ಮ ನಿಂಗೆ? ಫೋನ್ ಬೇಕು ನಿಂಗೆ? ಬೋಟಿ ಬೇಕಾ? ಬೋಟಿ ಬೇಕಾ? ಹ್ಞೂ ಸರಿ ಫ್ರೆಂಡ್ಸ್, ನನ್ನ ಮಗಳಿಗೆ ಬೋಟಿ ಬೇಕಂತ ಇವಾಗ ಬೋಟಿ ಮಾಡ್ಕೊಂಬರ್ಬೇಕು. ನೀನು ಪಾಪ ನೋಡ್ತಿರ್ತೀಯಾ? ನಾನು ಬೋಟಿ ಮಾಡ್ಕೊಂಬರ್ತೀನಿ. ಹಾಂ, ಪಾಪ ನೋಡ್ತಿರ್ತೀಯಾ? ಬೋಟಿ ಮಾಡ್ಕೊಂಬರ್ತೀನಿ. ಅಮ್ಮ ಏಯ್ ಬೋಟಿ ಬೇಕಾ? ಬೋಟಿ ಬೇಕಾ? ಮಾಡ್ಕೊಂಬರ್ಲಾ? ಪಾಪ ನೋಡ್ತಿರ್ತೀಯಾ? ಹ್ಞೂ ಸರಿ, ಪಾಪ ಹಾಕ್ಕೊಡ್ತೀನಿ. ಪಾಪ ನೋಡು, ನೋಡು. ಸೊ ಫ್ರೆಂಡ್ಸ್, ಇವಾಗ ಬೇಗ ಹೋಗಿ ಬೋಟಿ ಮಾಡ್ಕೊಂಬರ್ಬೇಕು. ಫ್ರೆಂಡ್ಸ್, ನನ್ನ ಮಗಳಿಗೆ ಬೋಟಿ ಬೇಕಂತ ಅದಕ್ಕೆ ಬೋಟಿ ಹಾಕ್ಕೊಳ್ಳೋಣ ಅಂತಿದ್ದೀನಿ. ನೆನ್ನೆನೂ ಹಾಕ್ಕೊಟ್ಟಿದ್ದೀನಿ, ಇವಾಗೂ ಬೇಕು ಅಂತ ಕೇಳ್ತಾ ಇದ್ದಾಳೆ, ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಡಬ್ಬ ಎಲ್ಲ ಹುಡುಕಿ ಇವಾಗ ಎಣ್ಣೆ ಬಿಸಿ ಮಾಡಿಕೊಂಡು ಬೋಟಿ ಹಾಕ್ಕೊತಾ ಇದ್ದೀನಿ. ಅನ್ನ ತಿನ್ನು ಅಂದರೆ ತಿನ್ನಲ್ಲ, ಇಂಥವು ತಿನ್ನು ಅಂದರೆ ತಿಂತಾಳೆ ನನ್ನ ಮಗಳು. ಇನ್ನೇನು ಮಾಡೋದು, ಇದಾದರೂ ತಿಂತಾ ಇದ್ದಾಳಲ್ಲ, ತಿನ್ನಲಿ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತೀನಿ. ಸೊ ಮನೆಯಲ್ಲೇ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಏನಿರಲ್ಲ. ಸೊ ಅವಳು ಪಾಪ ನೋಡ್ತಾ ಇದ್ದಾಳೆ ಮೊಬೈಲಲ್ಲಿ. ಅಷ್ಟೊತ್ತಲ್ಲಿ ನಾನು ಬೋಟಿ ಎಲ್ಲ ಕರ್ಕೊಂಬಿಡ್ತೀನಿ. ಊದ್ಕಡ್ಡಿ ಖಾಲಿಯಾಗಿತ್ತು, ಅದನ್ನು ತರಿಸಿದ್ದೀನಿ. ಹಾಗೆ ಮಧ್ಯಾಹ್ನ ಕುಂಬಳಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕೆಲಸ ಆಯಿತು. ಪಾತ್ರೆನೂ ಕೂಡ ತೊಳ್ಕೊಂಡೆ. ಬಟ್ಟೆಗಳು ಇನ್ನು ಒಗೆಯಕ್ಕೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ, ಅದೊಂದು ಕೆಲಸ ಇದೆ. ಸೊ ಅದನ್ನು ಮಾಡಬೇಕು. ಇನ್ನೂ ನನ್ನ ಮಗಳಿಗೆ ಸ್ನಾನ ಮಾಡಿಸಿಲ್ಲ, ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಏನಾದರೂ ತಿನ್ನಿಸ್ಬಿಟ್ಟು ಅವಳನ್ನ ಮಲಗಿಸ್ಬೇಕು. ಫ್ರೆಂಡ್ಸ್, ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಯಾವ ಥರ ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳ್ತಿರೋ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಕೂಡ ಅದೇ ಥರ ವೀಡಿಯೋಸ್ ಮಾಡ್ತೀನಿ. ನೀವು ಕಮೆಂಟಲ್ಲಿ ಏನು ಹೇಳಿಲ್ಲ ಅಂದರೆ ನನಗೂ ಗೊತ್ತಾಗಲ್ಲ. ನನ್ನ ಪಾಡಿಗೆ ನನಗೆ ಇಷ್ಟ ಬಂದಿದ್ದು ವೀಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಏನು ಆಸಕ್ತಿ ಇದೆ ಅಂತ ನನಗೂ ತಿಳಿಸ್ಕೊಡಿ. ಸೊ ನನಗೂ ಅದು ಯೂಸ್ ಆಗುತ್ತೆ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನನಗೂ ವೀಡಿಯೋ ಮಾಡಬೇಕನ್ನೋ ಉತ್ಸಾಹ ಕೂಡ ಬರುತ್ತೆ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ನನಗೂ ಸುಸ್ತಾಗೋಯ್ತು ಒಂದು ಸ್ವಲ್ಪ. ನನಗೆ ಬೇಗ ಸುಸ್ತಾಗೋಗ್ಬಿಡುತ್ತೆ, ಯಾಕಂದರೆ ಸ್ವಲ್ಪ ಶುಗರ್ ಕಡಿಮೆ ಆಗೋಗ್ಬಿಡುತ್ತೆ ನನಗೆ. ಸುಮಾರು ಸರಿಯಲ್ಲಿ ಹೇಳಿದ್ದೀನಿ, ಲೋ ಶುಗರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬಿಟ್ಟು ಮಾಡೋದು. ಒಂದೇ ದಿನ ಎಲ್ಲ ಕೆಲಸನೂ ಮಾಡಿಬಿಡಲ್ಲ. ಏನಾದರೂ ಹೆವಿ ವರ್ಕ್ ಇತ್ತು ಅಂತಂದರೆ ಒಂದೇ ದಿನ ಎಲ್ಲ ಮಾಡಲ್ಲ, ಒಂದು 2-3 ದಿನ ನಾನು ಟೈಮ್ ತೊಗೊತೀನಿ. ಹಾಗೆ ನಾನು ಸ್ವಲ್ಪ ನಿಧಾನನೇ ಕೆಲಸ ಮಾಡೋದು. ಫಾಸ್ಟಾಗಿ ಮೊದಲು ಫಾಸ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೆ. ಇವಾಗ ಈ ಲೋ ಶುಗರ್ ಆಗೋದ್ರಿಂದ ಆಗ್ತಾನೇ ಇಲ್ಲ. ಆಮೇಲೆ ನನ್ನ ಹಸ್ಬೆಂಡು ಫ್ರೆಂಡ್ಸ್
ಇನ್ನೂ ಅಲ್ಲೇ ಇದ್ದಾರೆ, ಇನ್ನೂ ಮನೆಗೆ ಬಂದಿಲ್ಲ. ಬೆಳಿಗ್ಗೆ ಮಾರ್ನಿಂಗು ಬರ್ತಾರೆ, ಒಂದು ಸ್ವಲ್ಪ ತಿರ್ತಾರೆ, ಮಗು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲೇ ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ಬಂದೇ ಇಲ್ಲ. ಇಷ್ಟು ದಿವಸ ಆದರೂ ಇಲ್ಲಿ ಮನೆಗೆ ಬಂದಿಲ್ಲ. ಇನ್ನೂ ಈ ಎಲೆಕ್ಷನ್ ಹತ್ರ ಬಂದರೆ ಅವ್ರು ಕಾಶಿಯಿಂದ ಬರ್ತಾರೆ, ಅವಾಗ ಇವರು ಬರ್ತಾರೆ ಮನೆಗೆ. ಅಜ್ಜಿ ಒಬ್ಬರು ಇದ್ರಲ್ಲ, ಇನ್ನು ಅವ್ರಿಗೂ ವಯಸ್ಸಾಗಿದೆ, ನೋಡ್ಕೊಬೇಕು. ಫ್ರೆಂಡ್ಸ್, ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕ್ತಾಯಿದ್ದೀನಿ. ಸೊ ವಾಷಿಂಗ್ ಮಿಷಿನ್ಗೆ ದಿನ ಬಟ್ಟೆಗಳು ಬೀಳ್ತಾ ಇರುತ್ತೆ. ನಾವು ದಿನ ಬದಲಾಯಿಸೋದ್ರಿಂದ ಜಾಸ್ತಿ ಬಟ್ಟೆಗಳೇ ಬಿಡುತ್ತೆ. ಹಾಗೆ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಇಲ್ಲೇ ಆಡ್ಕೊಂಡಿದ್ದಾಳೆ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡೋದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲೇ ನೋಡಿದ್ರು ಅಷ್ಟೇ ಹಾಯ್ ಮಾಡ್ತಾ ಇರ್ತಾಳೆ ಕ್ಯಾಮ್ರಾ ಮುಂದೆ ಬಂದು. ಸೊ ಈಗ ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕೋಣ ಅಂತ ಬಂದಿದ್ದೀನಿ. ನನ್ನ ಮಗಳು ನೋಡಿದ್ರೆ ನನ್ನ ಹಿಂದೆ ಇಲ್ಲಿಗೂ ಬಂದಳು. ತುಂಬ ಹೆಲ್ಪ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ತುಂಬ ಬುದ್ಧಿವಂತಳು. ತಾಯಿಗೆ ಹೆಲ್ಪ್ ಮಾಡಬೇಕನ್ನೋ ನೇಚರ್ ಇದೆ ನೋಡಿ ನನ್ನ ಮಗಳಿಗೆ. ಅದಕ್ಕೆ ನಾವು ಮೆಚ್ಕೊಬೇಕು. ಎಲ್ಲ ಬಟ್ಟೆಗಳೆಲ್ಲ ನನಗೆ ಒಂದೊಂದೇ ಎತ್ಕೊಡ್ತಾಯಿದ್ಲು. ಹಾಗೆ ಫ್ರೆಂಡ್ಸ್, ಇವಾಗ ಕಡಲೆಪಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದೆರಡು ದಿನಸಿ ಐಟಮ್ಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬಂದೆ ಅಂತೇಳಿ. ಚೆನ್ನಾಯಿತು ಹೇಳಿ ಇನ್ನೊಂದು ಸರಿ. ಬಾ. ಸ್ನಾನ ಆಯಿತು ಫ್ರೆಂಡ್ಸ್ ನನ್ನ ಮಗಳದ್ದು. ಅಯ್ಯೋ, ರೆಡಿ ಆದೆ ಅಂತೇಳು. ಫ್ರೆಂಡ್ಸ್, ಇವಾಗ ಕುಂಬಳಕಾಯಿನ ಹಚ್ಕೊಂಡು ಕಟ್ ಮಾಡಿ ಅದನ್ನು ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ ಬೇಳೆ ಜೊತೆ. ಫ್ರೆಂಡ್ಸ್, ಇವಾಗ ನಾನು 12:30 ಆಗ್ತಾ ಬಂತು. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಅನ್ನಕ್ಕೆ ಸಾಂಬಾರು ಇಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಸೊ ಇನ್ನು ಏನೂ ಇಲ್ಲ, ಕುಂಬಳಕಾಯಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಸಿಂಪಲ್ಲಾಗಿ ಏನು ಐಟಮ್ ಇದೆಯೋ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಾಗೆ ಒಂದು 3 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕುಂಬಳಕಾಯಿ ಸಾಂಬಾರಂತೂ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಜಾಸ್ತಿ ಏನು ತರಿಸ್ತಾ ಇರಲಿಲ್ಲ. ಇದು ನನ್ನ ಹಸ್ಬೆಂಡು ಊರಿಂದ ತಂದಿರೋದು, ಅಂದರೆ ಆ ಮನೆಯಿಂದ. ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೇ ಬೆಳೀತಾಯಿದ್ರು ಕೂಡ ಮನೆಗೆ ತಂದು ಕೊಡ್ತಾರೆ. ಸೊ ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನಿವಾಗ ಸಾಂಬಾರು ಪೌಡರು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಸಾಂಬಾರಿಗೆ ಏನೇ ಇರಲಿ ಬಿಡಲಿ, ಕೊಬ್ಬರಿ ಮಾತ್ರ ಇದ್ದರೆ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ಸಾಂಬಾರು. ಈಗ ನೋಡಿ, ನಾನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಾಯ್ತು. ಹೇಳಿದ್ನಲ್ಲ ಬೇಳೆ ಅವೆಲ್ಲ ಬೇಯಿಸ್ಕೊಂಡಿದ್ದೀನಿ ಅಂತ. ಸೊ ಒಂದೆರಡು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೆ. ಇನ್ನು ಹಾಕಿ ಬಿಟ್ಟರೆ ಈರುಳ್ಳಿಗಳೆಲ್ಲ ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ಈರುಳ್ಳಿ ಜಾಸ್ತಿನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಬನ್ನಿ ಕುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ. ಸೊ ಎಣ್ಣೆ ಹಾಕ್ಕೊಬೇಕು, ಆಮೇಲೆ ಸಾಸಿವೆ ಹಾಕ್ಕೊಬೇಕು, ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಕರ್ಬೇವಿನ ಸೊಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಸಾಂಬಾರ್ದು, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಟೊಮೊಟೊ ಏನೂ ಹಾಕ್ತಾಯಿಲ್ಲ, ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಇವಾಗ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಕುಂಬಳಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸನೂ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತಿಳಿಯಾಗಿ ನೀರಾಗಿ ಮಾಡ್ಕೊಬಾರ್ದು, ಗಟ್ಟಿಯಾಗಿ ಮಾಡ್ಕೊಬೇಕು. ನಮ್ಮ ಕಡೆ ಎಲ್ಲ ನಾವು ಈ ಥರನೇ ಮಾಡ್ತೀವಿ. ನಾವು ಕುಂಬಳಕಾಯಿ ಸಾಂಬಾರೆಲ್ಲ ಜಾಸ್ತಿ ಮಾಡೋದು, ಸಿಹಿ ಕುಂಬಳಕಾಯಿ ಸಾಂಬಾರನ್ನೇ ನಾವು ಜಾಸ್ತಿ ಮಾಡ್ತೀವಿ. ಈಗ ಉಪ್ಪು ಹಾಕ್ಕೊಂಡೆ, ಸಾಂಬಾರು ಪೌಡರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಿಹಿ ಕುಂಬಳಕಾಯಿ ಸಾಂಬಾರಿಗೆ ಖಾರ ಎಷ್ಟೇ ಹಾಕಿದ್ರು ಗೊತ್ತೇ ಆಗೋಲ್ಲ. ಅದಕ್ಕೆ ಮಿಕ್ಸಿಗೆ ಮೆಣಸಿನ್ಕಾಯಿ ಹಾಕು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ, ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ. ಸೊ ನೋಡಿ, ಸಾಂಬಾರು ಆಯಿತು. ಅನ್ನ ಸಾಂಬಾರು ಪಾಪುಗೂ ತಿನ್ನಿಸಿ ನಾನು ತಿಂತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮು 2 ಗಂಟೆ ಆಗ್ತಾ ಬಂತು. ಸೊ ಇದು ನನ್ನ ಸೋಮವಾರದ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನನ್ನ ದಿನಚರಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.